ಪೆನ್ ಡ್ರೈವ್ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆಯನ್ನು ನಡೆಸ್ತಾ ಇದೆ ಒಂದು ಕಡೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬೆಳವಣಿಗೆಗಳು ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಆಗ್ತಾ ಇದೆ. ಸರ್ಕಾರಕ್ಕೆ ಮುಜುಗರವನ್ನು ತಂದಿದೆ ಸಂಸದ ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣ. ಪೆನ್ ಡ್ರೈವ್ ಮುಜುಗರವನ್ನು ತಪ್ಪಿಸಿಕೊಳ್ಳುವುದಕ್ಕೆ ರಾಜ್ಯ ಸರ್ಕಾರ ಒಂದು ಪ್ಲಾನ್ ಮಾಡಿದೆಯಂತೆ. ಪೆನ್ ಡ್ರೈವ್ನ ಮೂಲ ಆರೋಪಿಗಳ ಶೀಘ್ರ ಬಂಧನಕ್ಕೆ ಎಸ್ಐಟಿ ಮೇಲೆ ಒತ್ತಡ. ಕಾರ್ತಿಕ್, ಪುಟ್ಟಿ, ನವೀನ್ ಗೌಡ ಬಂಧನಕ್ಕೆ ಎಸ್ಐಟಿ ಟೀಮ್ಗೆ ಸಿಎಂ ಸಂದೇಶವನ್ನು ರವಾನಿಸಿದ್ದಾರೆ. ನಿಷ್ಪಕ್ಷಪಾತ ತನಿಖೆಯನ್ನು ಮಾಡಿ ಶೀಘ್ರವೇ ಬಂಧಿಸಿ ಎನ್ನುವಂತಹ ಸಂದೇಶವನ್ನು ಪಾಸ್ ಮಾಡಿದ್ದಾರೆ. ಈಗಾಗಲೇ ಬಿಜೆಪಿ ಮತ್ತು ಜೆಡಿಎಸ್ ಒಕ್ಕೊರಲಿನಿಂದ ಹೋರಾಟವನ್ನು ಮಾಡ್ತಾ ಇದೆ. ಎಸ್ಐಟಿಯ ವಿಚಾರಣೆ ಪಕ್ಷಪಾತವಾಗಿ ಆಗ್ತಾ ಇದೆ ಅನ್ನುವಂತಹ ವಿಚಾರ. ಜೊತೆಗೆ ಬರೀ ಒಂದೇ ಆಂಗಲ್ನಲ್ಲಿಯೇ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಪೆನ್ ಡ್ರೈವ್ ಹಂಚಿಕೆ ಆದವರ ಬಗ್ಗೆ ಇಲ್ಲಿವರೆಗೂ ಯಾಕೆ ಕ್ರಮ ಆಗಿಲ್ಲ? ಜೊತೆಗೆ ಎಚ್ ಡಿ ರೇವಣ್ಣ ಅವರ ಬಂಧನದಲ್ಲಿರುವಂತಹ ಇಂಟ್ರೆಸ್ಟು ಪೆನ್ ಡ್ರೈವ್ ಹಂಚಿದವರ ಬಂಧನದಲ್ಲಿ ಯಾಕಾಗ್ತಿಲ್ಲ ಅನ್ನುವಂತಹ ಪ್ರಶ್ನೆಯನ್ನು ಮಾಡ್ತಾ ಇದ್ರು. ಈ ಬೆಳವಣಿಗೆ ಸಿಎಂ ಎಸ್ಐಟಿ ಮುಖ್ಯಸ್ಥರಿಗೆ ಒಂದು ಸಂದೇಶವನ್ನು ಕೂಡ ಪಾಸ್ ಮಾಡಿರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಕೇಶ್, ಈಗಲಾದರೂ ಸರ್ಕಾರಕ್ಕೆ ಈ ಪ್ರಕರಣದ ಗಂಭೀರತೆ ಅರಿವಾಯ್ತಾ ಅಂತ ಹೇಳಿ, ಹಾಗಾಗಿಯೇ ಎಸ್ಐಟಿಗೆ ಒಂದು ಮಹತ್ವದ ಸೂಚನೆಯನ್ನು ಕೊಟ್ಟರ ಸಿಎಂ ಅಂತ? ಖಂಡಿತ ಪ್ರೇಮ್, ಯಾಕಂದ್ರೆ ಮೊದಲಿಂದಲೂ ಕೂಡ ನಡೆದಂತ ಬೆಳವಣಿಗೆಯಲ್ಲಿ ಇನ್ನೊಂದು ಆರೋಪವನ್ನು ಮಾಡ್ತಾ ಇದ್ರು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರುಗಳು. ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣ ಅವರ ವಿಚಾರದಲ್ಲಿ ತೋರಿಸಿದಂತ ಆಸಕ್ತಿಯನ್ನ ಯಾಕೆ ಪೆನ್ ಡ್ರೈವ್ ಅನ್ನ ಹೊರತಂದವರ ವಿಚಾರದಲ್ಲಿ ತೋರಿಸಲಿಲ್ಲ ಅನ್ನುವಂಥದ್ದು. ಆ ವಿಚಾರದಲ್ಲಿ ಆದಂತ FIR ಅವರು ಮಧ್ಯಂತರ ಜಾಮೀನಿಗೂ ಕೂಡ ಪ್ರಯತ್ನ ಪಟ್ಟಾಗ ಅವರಿಗೆ ಜಾಮೀನು ಆಗಿರಲಿಲ್ಲ. ಹಾಗಾಗಿ ಸಹಜವಾಗಿ ಅವ್ರನ್ನ ಯಾಕೆ ಬಂಧಿಸಿಲ್ಲ ಅನ್ನುವಂಥ ಪ್ರಶ್ನೆ, ಅದು ಪುಟ್ಟಿ ಇರ್ಬೋದು ಅಥವಾ ಕಾರ್ತಿಕ್ ಗೌಡ ಇರ್ಬೋದು, ನವೀನ್ ಗೌಡ ಇರ್ಬೋದು, ಇವರ ವಿಚಾರದಲ್ಲಿ ಏನು ಬೆಳವಣಿಗೆ ಆಗಿದೆ ಅನ್ನುವಂಥ ಬಗ್ಗೆಯೂ ಕೂಡ ಸಿಎಂ ಮಾಹಿತಿ ಪಡೆದಿರುವಂಥದ್ದು. ಯಾಕಂದ್ರೆ ಪಕ್ಷಪಾತದ ಆರೋಪವನ್ನು ಸರ್ಕಾರದ ವಿರುದ್ಧ ಎಸ್ಐಟಿ ಕೂಡ ಪಕ್ಷಪಾತದ ಮಾಡ್ತಿದೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಇರೋದ್ರಿಂದ ತನಿಖೆ ನಿಷ್ಪಕ್ಷಪಾತವಾಗಬೇಕು. ಹಾಗಾಗಿ ಯಾರು ಆರೋಪಿಗಳಿದ್ದಾರೆ ಆ ಆರೋಪಿಗಳನ್ನ ಬಂಧಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಟ್ಟುನಿಟ್ಟಾಗಿ ಒಂದು ಸಂದೇಶವನ್ನು ರವಾನಿಸಿದ್ದಾರೆ ಸಿಎಂ ಅನ್ನುವಂಥದ್ದು. ಆದಷ್ಟು ಬೇಗ ಬಂಧನವೂ ಆಗಬೇಕು, ನಿಷ್ಪಕ್ಷಪಾತವಾದ ತನಿಖೆ ನಡೀತಿದೆ ಅನ್ನೋದು ಗೊತ್ತಾಗಬೇಕು, ಅದೇ ರೀತಿ ಮುಂದುವರಿಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿರೋದ್ರಿಂದ ಶೀಘ್ರವಾಗಿ ಅವರ ಬಂಧನವೂ ಕೂಡ ಆಗುವ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಕೂಡ ಕೇಳಿ ಬರ್ತಾ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.